ನಮಸ್ತೆ ರಾಧೆ. ಪ್ರಿಯ ಮಿತ್ರರೇ, ಬನ್ನಿ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಭಗವಾನ್ ಶ್ರೀಕೃಷ್ಣನ ಪವಿತ್ರ ಚರಣಗಳಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸೋಣ. ಹೇ ಕೃಷ್ಣ ಗೋಪಾಲ, ಇಂದು ಯಾವ ಭಕ್ತನು ಈ ಕಥೆಯನ್ನು ಪೂರ್ಣ ನಿಷ್ಠೆಯಿಂದ ಕೊನೆವರೆಗೂ ಕೇಳುತ್ತಾನೋ ಅವನ ಎಲ್ಲ ಸತ್ಯವಾದ ಮನೋಕಾಮನೆಗಳನ್ನು ಪೂರೈಸು. ಅವನ ಜೀವನದಲ್ಲಿರುವ ಪ್ರತಿಯೊಂದು ದುಃಖವನ್ನ, ಪ್ರತಿಯೊಂದು ಕಷ್ಟವನ್ನ ಸದಾ ಕಾಲಕ್ಕೂ ದೂರ ಮಾಡು. ಮತ್ತು ಯಾವ ಭಕ್ತನು ಈ ವಿಡಿಯೋವನ್ನು ಮನಪೂರ್ವಕವಾಗಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾನೋ ಅವರ ಜೀವನದಲ್ಲಿ ಎಂದಿಗೂ ಮುಗಿಯದ ಅಖಂಡ ಸಂತೋಷವನ್ನ ನೀಡು. ಹಾಗಾದರೆ ಬನ್ನಿ ಮಿತ್ರರೇ, ಸಮಯವನ್ನ ವ್ಯರ್ಥ ಮಾಡದೆ ಶ್ರೀಮದ್ ಭಗವದ್ಗೀತೆಯ ಅಮೃತಮಯ ಜ್ಞಾನವನ್ನ ಶ್ರವಣ ಮಾಡೋಣ. ಮಿತ್ರರೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನಾವು ಪ್ರತಿಯೊಬ್ಬ ಜೀವಾತ್ಮನ ಹೃದಯದಲ್ಲಿರುವ ಪರಮಾತ್ಮ. ಎಲ್ಲ ಜೀವಿಗಳ ಆದಿ ಮಧ್ಯ ಅಂತ್ಯವೂ ನಾನೇ. ಈ ಸಂಪೂರ್ಣ ಸೃಷ್ಟಿಯು ನನ್ನಿಂದಲೇ ಹುಟ್ಟುತ್ತದೆ, ನನ್ನಲ್ಲಿಯೇ ನೆಲೆಸಿದೆ ಮತ್ತು ಕೊನೆಗೆ ನನ್ನಲ್ಲಿಯೇ ಲೀನವಾಗುತ್ತದೆ. ಈ ಬ್ರಹ್ಮಾಂಡದ ಪ್ರತಿಯೊಂದು ಕಣದಲ್ಲಿಯೂ ಇರುವ ಸನಾತನ ಸತ್ಯ ನಾನೇ. ಗ್ರಹಗಳಲ್ಲಿ ನಾನು ಇಡೀ ಜಗತ್ತನ್ನು ಬೆಳಗಿಸುವ ತೇಜಸ್ವಿ ಸೂರ್ಯ. ವೇದಗಳಲ್ಲಿ ನಾನು ಮಾಧುರ್ಯ ಮತ್ತು ಜ್ಞಾನದ ಪ್ರತೀಕವಾದ ಸಾಮವೇದ. ದೇವತೆಗಳಲ್ಲಿ ನಾನು ದೇವತೆಗಳ ಅಧಿಪತಿಯಾದ ಇಂದ್ರ. ಇಂದ್ರಿಯಗಳಲ್ಲಿ ನಾನು ಮನಸ್ಸು. ಸೃಷ್ಟಿಯನ್ನು ಮಾಡುವ ಬ್ರಹ್ಮ ನಾನೇ, ಅದನ್ನು ಪಾಲಿಸುವ ವಿಷ್ಣು ನಾನೇ, ಅದನ್ನು ಸಂಹರಿಸುವ ಮಹೇಶನು ನಾನೇ. ನನ್ನ ಶಕ್ತಿಯಿಂದಲೇ ಈ ಮೂರು ಕಾರ್ಯಗಳು ನಡೆಯುತ್ತವೆ. ಜಲಾಶಯಗಳಲ್ಲಿ ನಾನು ಗಂಭೀರ ಮತ್ತು ವಿಶಾಲವಾದ ಸಮುದ್ರ. ಪರ್ವತಗಳಲ್ಲಿ ನಾನು ಅಚಲ ಮತ್ತು ಸ್ಥಿರವಾದ ಮಹಾ ಹಿಮಾಲಯ. ಈ ಜಗತ್ತಿನಲ್ಲಿ ನೀನು ಏನನ್ನು ನೋಡುತ್ತೀಯೋ, ಸಜೀವವಾಗಿರಲಿ ನಿರ್ಜೀವವಾಗಿರಲಿ, ಅದೆಲ್ಲವೂ ನನ್ನದೇ ಸ್ವರೂಪ, ನನ್ನದೇ ಅಂಶ. ಮಿತ್ರರೇ, ಶ್ರೀಕೃಷ್ಣನು ಮತ್ತೊಮ್ಮೆ ಹೇಳುತ್ತಾನೆ, ಈ ಜಗತ್ತು ನನ್ನ ದಿವ್ಯ ಮಾಯೆಯಿಂದ ಸೃಷ್ಟಿಯಾಗಿದೆ. ನಾನು ಪ್ರತ್ಯಕ್ಷನಾಗಿದ್ದರೂ ಅಪ್ರತ್ಯಕ್ಷನಾಗಿರುತ್ತೇನೆ. ನಾನು ಈ ಜಗತ್ತನ್ನು ಪೋಷಿಸುತ್ತೇನೆ ಮತ್ತು ಕಾಲ ಬಂದಾಗ ಇದರ ವಿನಾಶವನ್ನು ನಾನೇ ಮಾಡುತ್ತೇನೆ. ನಾನು ಭೂತ, ವರ್ತಮಾನ, ಭವಿಷ್ಯದ ಎಲ್ಲ ಜೀವಿಗಳನ್ನು ತಿಳಿದಿದ್ದೇನೆ. ಆದರೆ ಯಾರು ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ಮಾಯೆ ಅತಿ ಪ್ರಬಲವಾಗಿದೆ. ಹೇಗೆ ದೀಪದ ಜ್ಯೋತಿ ಘೋರ ಕತ್ತಲೆಯಲ್ಲೂ ಬೆಳಕು ಹರಡುತ್ತದೆಯೋ, ಹಾಗೆಯೇ ಸತ್ಯವು ಯಾವ ಪರಿಸ್ಥಿತಿಯಲ್ಲಾದರೂ ಪ್ರಕಾಶಮಾನವಾಗಿರುತ್ತದೆ. ಸತ್ಯವನ್ನು ಎಂದಿಗೂ ಮರೆಮಾಡಲು ಸಾಧ್ಯವಿಲ್ಲ, ಅದು ತಾನಾಗಿಯೇ ಹೊರಹೊಮ್ಮುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಸತ್ಯದ ಮಾರ್ಗದಲ್ಲೇ ನಡೆಯಬೇಕು, ಏಕೆಂದರೆ ಸತ್ಯದ ಮಾರ್ಗವೇ ಅಂತಿಮವಾಗಿ ಕಲ್ಯಾಣಕಾರಿಯಾಗಿದೆ. ಮರಣವು ಅಚಲ ಸತ್ಯ, ಅದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಜನನ ಮತ್ತು ಮರಣದ ಚಕ್ರವು ಸೃಷ್ಟಿಯ ಆರಂಭದಿಂದಲೇ ನಡೆಯುತ್ತಿದೆ. ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಧರಿಸುತ್ತದೆ. ಹೇಗೆ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ, ಹಾಗೆಯೇ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸುತ್ತದೆ. ಆತ್ಮ ಅಮರ, ದೇಹ ಕ್ಷಣಭಂಗುರ. ಈ ಸತ್ಯವನ್ನು ಅರಿತುಕೊಂಡವನು ಮರಣವನ್ನ ಭಯಪಡುವುದಿಲ್ಲ. ಮಿತ್ರರೇ, ಮನುಷ್ಯನು ಇಡೀ ಜಗತ್ತಿನ ಜ್ಞಾನವನ್ನ ಪಡೆದರೂ ತನ್ನ ಆತ್ಮವನ್ನ ಅರಿಯದಿದ್ದರೆ ಅವನು ಇನ್ನೂ ಅಜ್ಞಾನದ ಕತ್ತಲೆಯಲ್ಲೇ ಇದ್ದಾನೆ. ಆತ್ಮ ಜ್ಞಾನವಿಲ್ಲದೆ ಎಲ್ಲ ಲೌಕಿಕ ಜ್ಞಾನವೂ ವ್ಯರ್ಥ. ಯಾರಾದರೂ ನಿನ್ನನ್ನು ನಿರಾಕರಿಸಿದರೆ ನಿರಾಶರಾಗಬೇಡ. ಅವರು ನಿನ್ನ ನಿಜವಾದ ಮೌಲ್ಯವನ್ನ ಅರಿತಿಲ್ಲ ಅಷ್ಟೇ. ಅವರ ಉಪೇಕ್ಷೆಯನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಮತ್ತು ಜೀವನದಲ್ಲಿ ಮುಂದೆ ಸಾಗು. ಶ್ರೀಕೃಷ್ಣನು ಹೇಳುತ್ತಾನೆ, ಯಾವ ಸಂಬಂಧವು ನಮ್ಮ ಕಣ್ಣೀರನ್ನ ಒರೆಸುತ್ತದೆಯೋ, ನಮ್ಮ ಹೃದಯವನ್ನ ಸ್ಪರ್ಶಿಸುತ್ತದೆಯೋ ಅದೇ ನಿಜವಾದ ಸಂಬಂಧ. ಆದರೆ ಯಾವ ಸಂಬಂಧವು
ನಮ್ಮನ್ನು ನೋವಿನಲ್ಲಿ ಒಬ್ಬಂಟಿಯಾಗಿ ಬಿಡುತ್ತದೆಯೋ ಅದು ಅತ್ಯಂತ ದುರ್ಬಲವಾದ ಸಂಬಂಧ. ಯಾವಾಗಲೂ ಶಾಂತವಾಗಿರು, ತಾಳ್ಮೆಯಿಂದಿರು, ಏಕೆಂದರೆ ಶಾಂತ ಮನಸ್ಸಿನ ಮನುಷ್ಯನೇ ಜೀವನದ ದೊಡ್ಡ ಸವಾಲುಗಳನ್ನು ಗೆಲ್ಲಬಲ್ಲ. ವಿಪತ್ತಿನ ಸಮಯದಲ್ಲಿ ನಿನ್ನ ಜ್ಞಾನ, ನಿನ್ನ ವಿನಯ, ನಿನ್ನ ಧೈರ್ಯ, ನಿನ್ನ ಸತ್ಕರ್ಮ ಮತ್ತು ದೇವರ ಮೇಲಿನ ನಂಬಿಕೆಯೇ ನಿನ್ನನ್ನು ರಕ್ಷಿಸುತ್ತದೆ. ಆತ್ಮಕ್ಕೆ ಯಾವುದು ಸರಿ, ಯಾವುದು ತಪ್ಪು ಎಂಬುದು ಯಾವಾಗಲೂ ತಿಳಿದಿರುತ್ತದೆ. ಆದರೆ ನಿಜವಾದ ಹೋರಾಟ ಮನಸ್ಸನ್ನು ನಿಯಂತ್ರಿಸುವುದರಲ್ಲೇ ಇದೆ. ಕಷ್ಟದ ಸಮಯದಲ್ಲಿ ಮನುಷ್ಯನು ಒಬ್ಬಂಟಿಯಾಗುತ್ತಾನೆ, ಆದರೆ ಅದೇ ಏಕಾಂತ ಅವನ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ. ಯಾರು ನಿನಗೆ ಗೌರವ ಕೊಡುತ್ತಾರೋ ಅವರಿಗೆ ಗೌರವ ಕೊಡು, ಆದರೆ ಹಣ ಮತ್ತು ಹುದ್ದೆ ನೋಡಿ ತಲೆಬಾಗಬೇಡ. ನಿಜವಾದ ಗೌರವವು ವ್ಯಕ್ತಿಯ ಗುಣ ಮತ್ತು ನಡತೆಯ ಮೇಲೆ ಆಧಾರಿತವಾಗಿರಬೇಕು. ಭಗವಂತನು ಹೇಳುತ್ತಾನೆ, ಯಾವ ಮನುಷ್ಯನು ಅತಿಯಾಗಿ ಸಂತೋಷ ಪಡುವುದಿಲ್ಲವೋ, ಯಾರನ್ನೂ ದ್ವೇಷಿಸುವುದಿಲ್ಲವೋ, ಶೋಷಿಸುವುದಿಲ್ಲವೋ, ಕರ್ಮದ ಫಲ ಆಸಕ್ತಿಯನ್ನು ತ್ಯಜಿಸುತ್ತಾನೆ, ಅವನೇ ನನಗೆ ಅತ್ಯಂತ ಪ್ರಿಯನು. ಮಿತ್ರರೇ, ಪರಮಾತ್ಮನನ್ನು ಪಡೆಯಲು 3 ಮಾರ್ಗಗಳಿವೆ: ಧ್ಯಾನಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ. ಧ್ಯಾನಯೋಗ ಎಂದರೆ ಮನಸ್ಸನ್ನು ಏಕಾಗ್ರಗೊಳಿಸಿ ದೇವರನ್ನ ಚಿಂತಿಸುವುದು. ಜ್ಞಾನಯೋಗ ಅಂದರೆ ಆತ್ಮ ಮತ್ತು ಬ್ರಹ್ಮನ ಏಕತೆಯನ್ನ ಅರಿತುಕೊಳ್ಳುವುದು. ಕರ್ಮಯೋಗ ಎಂದರೆ ಫಲದ ಆಸಕ್ತಿ ಇಲ್ಲದೆ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುವುದು. ಈ 3ರಲ್ಲಿ ಕರ್ಮಯೋಗವೇ ಶ್ರೇಷ್ಠ, ಏಕೆಂದರೆ ಇದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಅನುಸರಿಸಲು ಸಾಧ್ಯವಾಗುವ ಮಾರ್ಗ. ಯಾರನ್ನಾದರೂ ನಂಬಬೇಕಾದರೆ ಅವರ ಮಾತಿಗಿಂತ ಅವರ ನಡತೆಯನ್ನ ಗಮನಿಸು, ಏಕೆಂದರೆ ಮಾತುಗಳು ಮೋಸ ಮಾಡಬಹುದು, ಆದರೆ ನಡತೆಯು ವ್ಯಕ್ತಿಯ ನಿಜ ಸ್ವರೂಪವನ್ನ ತೋರಿಸುತ್ತದೆ. ಕೋಪದ ಕ್ಷಣದಲ್ಲಿ ಸ್ವಲ್ಪ ತಾಳ್ಮೆ, ತಪ್ಪಿನ ಕ್ಷಣದಲ್ಲಿ ಸ್ವಲ್ಪ ವಿನಯ ಜೀವನವನ್ನ ಯಾವಾಗಲೂ ಸುಂದರವಾಗಿಸುತ್ತವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾವ ಮನುಷ್ಯನು ನನ್ನ ದೈವಿಕ ಸ್ವರೂಪವನ್ನ ಅರಿತುಕೊಳ್ಳುತ್ತಾನೋ ಅವನಿಗೆ ತಿಳಿಯಲು ಮತ್ತೇನೂ ಉಳಿಯುವುದಿಲ್ಲ. ಅವನು ಜನನ ಮತ್ತು ಮರಣದ ಬಂಧನದಿಂದ ಮುಕ್ತನಾಗಿ ಮೋಕ್ಷವನ್ನು ಪಡೆಯುತ್ತಾನೆ. ಯಾರು ಶ್ರೀಮದ್ ಭಗವದ್ಗೀತೆಯ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರ ದುಷ್ಕರ್ಮಗಳ ಪ್ರಭಾವ ನಾಶವಾಗುತ್ತದೆ. ಹಣೆಯ ಬರಹದಲ್ಲಿ ಏನಿದೆಯೋ ಅದು ಖಂಡಿತ ಸಿಗುತ್ತದೆ, ಮತ್ತು ಇಲ್ಲದುದು ಲಕ್ಷ ಪ್ರಯತ್ನ ಮಾಡಿದರೂ ಸಿಗುವುದಿಲ್ಲ. ಆದರೆ ಇದರ ಅರ್ಥ ಕರ್ಮ ಮಾಡಬಾರದು ಎಂದಲ್ಲ, ಫಲದ ಮೇಲಿನ ಆಸಕ್ತಿಯನ್ನ ಬಿಡಬೇಕು ಎಂಬುದಷ್ಟೇ. ಆಸೆಗಳು ಮನುಷ್ಯನ ಬುದ್ಧಿಯನ್ನ ದಾರಿ ತಪ್ಪಿಸುತ್ತವೆ. ಆದ್ದರಿಂದ ಸಂಯಮ ಅತ್ಯಗತ್ಯ. ಬುದ್ಧಿವಂತನು ಇತರರ ಒಳ್ಳೆಯ ಗುಣಗಳಿಂದ ಕಲಿಯುತ್ತಾನೆ. ಹೋಲಿಕೆ ಮಾಡುವುದಿಲ್ಲ, ಅಸೂಯೆ ಪಡುವುದಿಲ್ಲ. ಶಸ್ತ್ರಗಳು ದೇಹವನ್ನ ಗಾಯಗೊಳಿಸಬಹುದು, ಆದರೆ ಕಠೋರ ಮಾತುಗಳು ಆತ್ಮವನ್ನೇ ಗಾಯಗೊಳಿಸುತ್ತವೆ. ಆದ್ದರಿಂದ ಮಾತನ್ನು ಯೋಚಿಸಿ ಬಳಸಬೇಕು. ಮಿತ್ರರೇ, ಶ್ರೀಕೃಷ್ಣನು ಕೊನೆಯಲ್ಲಿ ಹೇಳುತ್ತಾನೆ, ಯಾವ ವ್ಯಕ್ತಿಯು ತನ್ನನ್ನು ಪರಮಾತ್ಮನಿಂದ ಬೇರೆ ಎಂದು ಭಾವಿಸುವುದಿಲ್ಲವೋ, ಆತ್ಮವನ್ನೇ ಶಾಶ್ವತ ಸತ್ಯವೆಂದು ಅರಿಯುತ್ತಾನೋ ಅವನೇ ಮೋಕ್ಷವನ್ನ ಪಡೆಯುತ್ತಾನೆ. ಜೀವನದಲ್ಲಿ ಸಂತೋಷವಾಗಿರಬೇಕಾದರೆ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೋ. ಇತರರನ್ನು ಅನುಕರಿಸಿ ಬದುಕಬೇಡ, ಏಕೆಂದರೆ ಪ್ರತಿಯೊಬ್ಬರ ಜೀವನವೂ ವಿಭಿನ್ನ. ಮತ್ತು ಅದಕ್ಕಾಗಿಯೇ ಹೇಳಲಾಗಿದೆ, ಯಾರು ಶ್ರೀಮದ್ ಭಗವದ್ಗೀತೆಯ ಧ್ಯಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ನಿಜವಾದ ಶಾಂತಿ, ನಿಜವಾದ ಸಂತೋಷ ಮತ್ತು ಆತ್ಮ ಸಂತೃಪ್ತಿ ದೊರೆಯುತ್ತದೆ. ಆದರೆ ಯಾರು ಈ ದಿವ್ಯ ಜ್ಞಾನವನ್ನ ನಿರ್ಲಕ್ಷಿಸುತ್ತಾರೋ ಅವರು ಸದಾ ಮೋಹ ಮತ್ತು ದುಃಖದ ಬಂಧನದಲ್ಲೇ ಉಳಿಯುತ್ತಾರೆ. ಮಿತ್ರರೇ, ಯಾವ ವ್ಯಕ್ತಿಗಳು ಆಧ್ಯಾತ್ಮಿಕ ಪ್ರಜ್ಞೆಯ ಎತ್ತರವನ್ನ ತಲುಪುತ್ತಾರೋ
ಅವರ ಮಾರ್ಗವು ನಿಸ್ವಾರ್ಥ ಕರ್ಮದ್ದಾಗಿರುತ್ತದೆ. ಅವರು ಕರ್ಮವನ್ನು ಮಾಡುತ್ತಾರೆ, ಆದರೆ ಫಲದ ಮೇಲಿನ ಆಸಕ್ತಿಯನ್ನ ಇಟ್ಟುಕೊಳ್ಳುವುದಿಲ್ಲ. ಮತ್ತು ಯಾರು ದೇವರೊಂದಿಗೆ ಒಂದಾಗುತ್ತಾರೋ ತಮ್ಮನ್ನು ಅವರಿಂದ ಭಿನ್ನವಿಲ್ಲವೆಂದು ಭಾವಿಸುತ್ತಾರೋ ಹಿತಾಸಕ್ತಿಗಾಗಿ ಕೆಲಸ ಮಾಡಬೇಕು ಎಂದು ಗೀತೆ ನಮಗೆ ಕಲಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾ ಮಾನವೀಯತೆಗೆ ಸರ್ವೋಚ್ಚ ಆದ್ಯತೆ ನೀಡಬೇಕು. ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ, ಯಾರು ನಿನ್ನೊಂದಿಗೆ ನಿಲ್ಲುತ್ತಾರೋ ಅವರೊಂದಿಗೆ ನೀನು ನಿಲ್ಲು, ಮತ್ತು ಯಾರು ವಿಶ್ವಾಸ ದ್ರೋಹ ಮಾಡುತ್ತಾರೋ ಅವರಿಂದ ದೂರವಿರು. ಇದು ಪ್ರಾಯೋಗಿಕ ಮತ್ತು ನೈತಿಕ ದೃಷ್ಟಿಕೋನಗಳಿಂದಲೂ ಸರಿಯಾದ ಮಾರ್ಗ. ಎಲ್ಲಿ ಗೌರವ ಸಿಗುವುದಿಲ್ಲವೋ ಅಲ್ಲಿ ಎಂದಿಗೂ ಕಾಲಿಡಬೇಡ, ಏಕೆಂದರೆ ಆ ಸ್ಥಳವು ನಿನ್ನನ್ನು ದುರ್ಬಲ ಮತ್ತು ಮೂರ್ಖನೆಂದು ಸಾಬೀತುಪಡಿಸುತ್ತದೆ. ಹೇಗೆ ಮಳೆ ಬಾರದಿದ್ದರೆ ಬೆಳೆ ನಾಶವಾಗಿ ಭೂಮಿ ಬರಡಾಗುತ್ತದೆಯೋ ಹಾಗೆಯೇ ಎಲ್ಲಿ ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳಿಲ್ಲವೋ ಅಲ್ಲಿ ವಂಶವೇ ನಾಶವಾಗುತ್ತದೆ. ಮುಂದಿನ ಪೀಳಿಗೆಗಳು ಕೆಟ್ಟ ಸಂಸ್ಕಾರಗಳಿಂದ ತುಂಬಿ ಹೋಗುತ್ತವೆ. ಯಾರು ನನ್ನ ಬಳಿ ಸಮಯವಿಲ್ಲ ಎಂದು ಹೇಳುತ್ತಾರೋ ನಿಜವಾಗಿ ಅವರ ಬಳಿ ಸಮಯ ಇರುತ್ತದೆ, ಆದರೆ ಅವರ ಆದ್ಯತೆಗಳ ಪಟ್ಟಿಯಲ್ಲಿ ನಿನಗೆ ಸ್ಥಾನವಿರುವುದಿಲ್ಲ. ಮಿತ್ರರೇ, ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ಯಾವ ವ್ಯಕ್ತಿಯು ನನ್ನ ದಿವ್ಯ ಜನ್ಮ ಮತ್ತು ನನ್ನ ಲೀಲೆಗಳ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುತ್ತಾನೋ, ನನ್ನ ಅವತಾರಗಳ ರಹಸ್ಯವನ್ನ ತಿಳಿದುಕೊಳ್ಳುತ್ತಾನೋ ಅವನು ದೇಹವನ್ನ ತ್ಯಜಿಸಿದ ನಂತರ ಮತ್ತೆ ಜನ್ಮ ಪಡೆಯುವುದಿಲ್ಲ. ಅವರು ನೇರವಾಗಿ ನನ್ನ ಧಾಮವನ್ನ ಸೇರುತ್ತಾರೆ ಮತ್ತು ಮೋಕ್ಷವನ್ನ ಪಡೆಯುತ್ತಾರೆ. ಯಾವ ಮನುಷ್ಯನು ಎಲ್ಲ ಆಸೆಗಳನ್ನ ತ್ಯಜಿಸುತ್ತಾನೋ, ನಾನು ಮತ್ತು ನನ್ನದು ಎಂಬ ಭಾವನೆಯನ್ನ ಬಿಟ್ಟು ಬಿಡುತ್ತಾನೋ, ಅಹಂಕಾರವನ್ನ ತ್ಯಜಿಸುತ್ತಾನೋ ಅವನೇ ಅಪಾರ ಶಾಂತಿಯನ್ನ ಪಡೆಯುತ್ತಾನೆ. ಯಾವ ವ್ಯಕ್ತಿಯಲ್ಲಿ ಜ್ಞಾನದ ಕೊರತೆ ಇದೆಯೋ, ದೇವರ ಮೇಲೆ ನಂಬಿಕೆ ಇಲ್ಲವೋ ಅವನ ಜೀವನದಲ್ಲಿ ನಿಜವಾದ ಸಂತೋಷ ಮತ್ತು ಯಶಸ್ಸನ್ನ ಪಡೆಯಲಾರ. ಅವನು ಯಾವಾಗಲೂ ಅಶಾಂತಿಯಾಗಿಯೇ ಅಲೆದಾಡುತ್ತಿರುತ್ತಾನೆ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅದೇ ಸಾಕು, ಇದೇ ಅಚಲ ಸತ್ಯ. ಆಸೆಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಿಂತ ಸಂತೃಪ್ತಿಯನ್ನ ಬೆಳೆಸಿಕೊಳ್ಳುವುದು ತುಂಬಾ ಮುಖ್ಯ. ಸಂಯಮ, ಸದಾಚಾರ, ಸ್ನೇಹ ಮತ್ತು ಸೇವೆ, ಈ ಎಲ್ಲ ಗುಣಗಳು ಸತ್ಸಂಗವಿಲ್ಲದೆ ಸಾಧ್ಯವಿಲ್ಲ. ಸತ್ಸಂಗವೇ ಮನುಷ್ಯನಿಗೆ ಸರಿಯಾದ ದಾರಿಯನ್ನ ತೋರಿಸುತ್ತದೆ. ಪ್ರಾರ್ಥನೆಯಿಂದ ಹಣೆಬರಹ ಬದಲಾಗುತ್ತದೆಯೋ ಇಲ್ಲವೋ, ಆದರೆ ಮನುಷ್ಯನ ಚಾರಿತ್ರ್ಯ ಖಂಡಿತವಾಗಿ ಬದಲಾಗುತ್ತದೆ. ಪ್ರಾರ್ಥನೆ ಮನುಷ್ಯನನ್ನ ವಿನಯಶೀಲ, ತಾಳ್ಮೆಯ ಮತ್ತು ಶಾಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿನ್ನ ಮಾತನ್ನು ಎಷ್ಟು ಮಧುರವಾಗಿಟ್ಟುಕೋ ಎಂದರೆ ಅದನ್ನು ಹಿಂದಕ್ಕೆ ಪಡೆಯಬೇಕಾದರೆ ಕಹಿ ಅನುಭವವಾಗಬಾರದು, ಏಕೆಂದರೆ ಮಾತಿನ ಗಾಯ ತುಂಬಾ ಆಳವಾಗಿರುತ್ತದೆ. ಆತ್ಮಗೌರವವು ಮನುಷ್ಯನ ಅತ್ಯಂತ ದೊಡ್ಡ ಸಂಪತ್ತು. ಅದು ಇಲ್ಲದಿದ್ದರೆ ಜನರು ನಿನ್ನನ್ನು ತುಳಿಯಲು ಪ್ರಯತ್ನಿಸುತ್ತಾರೆ. ಆತ್ಮ ಗೌರವವೇ ವ್ಯಕ್ತಿಯ ಘನತೆಯನ್ನು ಕಾಪಾಡುತ್ತದೆ. ಕೆಲವು ಮಹಾಪುರುಷರು ಆತ್ಮವನ್ನ ಆಶ್ಚರ್ಯದ ರೂಪದಲ್ಲಿ ನೋಡುತ್ತಾರೆ, ಅದರ ದೈವಿಕತೆಯಿಂದ ವಿಸ್ಮಿತರಾಗುತ್ತಾರೆ. ಇನ್ನು ಕೆಲವರು ಅದನ್ನು ವರ್ಣಿಸಲು ಪ್ರಯತ್ನಿಸುತ್ತಾರೆ, ಮತ್ತೊಬ್ಬರು ಅದನ್ನು ಕೇಳಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಅನೇಕರು ಕೇಳಿದರೂ ಆತ್ಮವನ್ನ ಅರಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಆತ್ಮಜ್ಞಾನವು ಕೇವಲ ಕೇಳುವುದರಿಂದ ಬರುವುದಿಲ್ಲ, ಅನುಭವದಿಂದ ಬರುತ್ತದೆ. ಭಗವಂತನು ಹೇಳುತ್ತಾನೆ, ಯಾವ ವ್ಯಕ್ತಿಯು ಸುಖ ಮತ್ತು ದುಃಖವನ್ನ ಸಮಾನವಾಗಿ ನೋಡುತ್ತಾನೋ ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಮಭಾವದಿಂದಿರುತ್ತಾನೆ. ಲಾಭ ಮತ್ತು ನಷ್ಟದಲ್ಲಿ ವಿಚಲಿತನಾಗುವುದಿಲ್ಲ, ಅವನೇ ಮೋಕ್ಷದ ಅಧಿಕಾರಿಯಾಗುತ್ತಾನೆ. ಮಿತ್ರರೇ, ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನೀನು ನಿನ್ನಿಂದಲೇ ಸೋಲುವವರೆಗೂ, ನಿನ್ನ ಧೈರ್ಯವನ್ನ ಕಳೆದುಕೊಳ್ಳುವವರೆಗೂ ಈ ಜಗತ್ತಿನ
ಯಾವುದೇ ಶಕ್ತಿಯು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ನಿನ್ನ ಅತಿ ದೊಡ್ಡ ಶಕ್ತಿ ನಿನ್ನ ಆಂತರಿಕ ವಿಶ್ವಾಸ. ದೌರ್ಬಲ್ಯವು ನಿನ್ನದಲ್ಲ, ಅದು ಸಮಯದ್ದು, ಮತ್ತು ಸಮಯ ಎಲ್ಲರದ್ದು ಬದಲಾಗುತ್ತದೆ. ಸುಖ ದುಃಖ ಏಳು ಬೀಳು ಇವೆಲ್ಲವೂ ಕಾಲಚಕ್ರದ ಭಾಗಗಳು. ಆದ್ದರಿಂದ ನೀನು ಕೇವಲ ನಿನ್ನ ಕರ್ಮವನ್ನ ಮಾಡುತ್ತಾ ಹೋಗು, ಫಲಿತಾಂಶದ ಚಿಂತೆ ಬಿಡು. ಯಾರು ಸಂಕಷ್ಟಗಳನ್ನು ಎದುರಿಸುವುದಿಲ್ಲವೋ ಅವರು ತಮ್ಮ ಶಕ್ತಿಯ ನಿಜವಾದ ಮೌಲ್ಯವನ್ನ ಎಂದಿಗೂ ಅರಿಯಲಾರರು. ಕಷ್ಟಗಳೇ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸುತ್ತವೆ. ದಯಾಳು ಮತ್ತು ಕರುಣಾಮಯಿ ವ್ಯಕ್ತಿಗಳು ಇತರರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುತ್ತಾರೆ. ಅಂತಹವರು ತಮ್ಮ ಕರ್ಮಗಳಿಂದಲೇ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಯಾರಿಗಾದರೂ ಏನಾದರೂ ಕೊಟ್ಟು ಹೆಮ್ಮೆ ಪಡಬೇಡ. ಅದು ಬಹುಶಃ ಹಿಂದಿನ ಜನ್ಮದ ಸಾಲದ ತಿರುವಳಿಯಾಗಿರಬಹುದು. ಅಹಂಕಾರಿ ಮನುಷ್ಯನ ವಂಶ, ವೈಭವ ಮತ್ತು ಪ್ರತಿಷ್ಠೆ ಮೂರು ನಾಶವಾಗುತ್ತವೆ, ಏಕೆಂದರೆ ಅಹಂಕಾರವು ಪತನದ ಮೂಲ. ರಾವಣ, ಕೌರವರು ಮತ್ತು ಕಂಸ ಇದಕ್ಕೆ ನೇರ ಉದಾಹರಣೆಗಳು. ಅವರ ಅಹಂಕಾರವೇ ಅವರನ್ನು ವಿನಾಶದತ್ತ ಕೊಂಡೊಯ್ಯಿತು. ಮೌನವು ಅತಿ ದೊಡ್ಡ ಉತ್ತರ, ಏಕೆಂದರೆ ಅದು ಕೋಪ ಮತ್ತು ವಿವಾದವನ್ನ ಶಾಂತಗೊಳಿಸುತ್ತದೆ. ಮತ್ತು ಕ್ಷಮಿಸುವುದು ಅತಿ ದೊಡ್ಡ ಶಿಕ್ಷೆ, ಏಕೆಂದರೆ ಅದು ಅಪರಾಧಿಗೆ ತನ್ನ ತಪ್ಪಿನ ಅರಿವು ಮೂಡಿಸುತ್ತದೆ. ಯಾರ ಬಳಿ ತಾಳ್ಮೆಯ ಶಕ್ತಿ ಇದೆಯೋ ಅವರ ಶಕ್ತಿಗೆ ಯಾರೂ ಸರಿಸಾಟಿಯಾಗಲಾರರು. ವ್ಯರ್ಥ ಚಿಂತೆ ಮತ್ತು ಮನಸ್ಸಿನ ಭಯ ಆತ್ಮಿಕ ಶಕ್ತಿಯನ್ನು ನಾಶಪಡಿಸುತ್ತವೆ. ಮನುಷ್ಯನು ಸವಾಲುಗಳಿಂದ ಓಡಿ ಹೋಗಬಾರದು. ಹಣೆ ಬರಹ ಅಥವಾ ದೇವರ ಇಚ್ಛೆಯ ನೆಪ ಹೇಳಬಾರದು. ಅವನು ಧೈರ್ಯದಿಂದ ಕರ್ಮ ಮಾಡಬೇಕು. ಯಜ್ಞದ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ, ಏಕೆಂದರೆ ಅವರು ದೇವರಿಗೆ ಸಮರ್ಪಣಾ ಭಾವದಿಂದ ಜೀವನ ನಡೆಸುತ್ತಾರೆ. ಆದರೆ ಕೇವಲ ಸ್ವಾರ್ಥಕ್ಕಾಗಿ ಬದುಕುವವರು ನಿಜವಾದ ಶಾಂತಿಯನ್ನು ಎಂದಿಗೂ ಪಡೆಯಲಾರರು. ಮಿತ್ರರೇ, ಜೀವನವು ಒಂದು ಮಹಾಸಾಗರದಂತೆ. ಪ್ರತಿಯೊಂದು ಅಲೆಯೂ ಹೊಸ ಸಂತೋಷವನ್ನ ತರುತ್ತದೆ. ಕೆಲವೊಮ್ಮೆ ದುಃಖದ ರೂಪದಲ್ಲಿ, ಕೆಲವೊಮ್ಮೆ ಸುಖದ ರೂಪದಲ್ಲಿ. ಆದರೆ ಪ್ರತಿಯೊಂದು ಅನುಭವವೂ ನಮಗೆ ಏನಾದರೂ ಕಲಿಸುತ್ತದೆ. ಮನುಷ್ಯನ ಅತಿ ದೊಡ್ಡ ತಪ್ಪೆಂದರೆ ಅವನು ಕೇವಲ ಸುಖವನ್ನ ಹಿಡಿಯಲು ಬಯಸುತ್ತಾನೆ ಮತ್ತು ದುಃಖದಿಂದ ಓಡಿ ಹೋಗಲು ಬಯಸುತ್ತಾನೆ. ಆದರೆ ಶ್ರೀಮದ್ ಭಗವದ್ಗೀತೆಯ ಸಾರವೇನೆಂದರೆ ಸುಖ ಮತ್ತು ದುಃಖ, ಲಾಭ ಮತ್ತು ನಷ್ಟ, ಮಾನ ಮತ್ತು ಮರ್ಯಾದೆ ಇವೆಲ್ಲವನ್ನು ಸಮಭಾವದಿಂದ ನೋಡುವುದೇ ನಿಜವಾದ ಜ್ಞಾನ. ನಾವು ಈ ದ್ವಂದ್ವಗಳಲ್ಲಿ ಸಿಲುಕಿರುವವರೆಗೂ ನಮ್ಮ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ, ಏಕೆಂದರೆ ದ್ವಂದ್ವವೇ ಅಶಾಂತಿಯ ಮೂಲ. ರಾಧೆ ರಾಧೆ. ಜೈ ಶ್ರೀಕೃಷ್ಣ. ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಈ ವಿಡಿಯೋ